ಬೆಳಗಾವಿಯಲ್ಲಿ ನಡೆದಿರೋ ಅದೊಂದು ಮರ್ಡರ್ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕೊಲೆಗಿಂತ ಕೊಲೆ ಮಾಡಿದವ ಹತ್ಯೆ ಮಾಡಿದ ಬಳಿಕ ನಡೆದುಕೊಂಡಿರೋ ರೀತಿ ಎಂಥವರ ಎದೆ ಜಲ್ಲೆನಿಸುವಂತಿದೆ. ಆ ರೀತಿಯಲ್ಲಿ ಕೊಲೆಗಾರ ಕ್ರೌರ್ಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಅಲ್ಲದೆ ಕೊಲೆ ಮಾಡಿದ ಬಳಿಕ ತಾನೇ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾನೆ. ಕೊಲೆಗಾರನನ್ನ ಪೊಲೀಸರು ಬಂಧಿಸಿದ್ದಾರೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಡು ರಸ್ತೆಯಲ್ಲಿ ಕೊಲೆ ಮಾಡಿ ಮೃತದೇಹದ ಮೇಲೆ ಕಾಲಿಟ್ಟು ನಿಂತಿರೋ ಹಂತಕ, ಕೊಲೆ ವಿಚಾರ ತಿಳಿದು ಗೊಳುವಂತ ಅಳುತ್ತಿರೋ ಕುಟುಂಬಸ್ಥರು, ಶವಾಗಾರದ ಬಳಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರಿಸಿದ ಪೊಲೀಸರು. ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲೇ. ಇದಕ್ಕೆ ಕಾರಣ ವ್ಯಕ್ತಿಯೊಬ್ಬನ ಕೊಲೆ. ನಡು ರಸ್ತೆಯಲ್ಲಿ ಹತ್ಯೆ ಮಾಡಿ ಹಂತಕನ ಅಟ್ಟಹಾಸ. ಕೊಲೆ ಮಾಡಿ ತಾನೇ ಪೊಲೀಸರಿಗೆ ನೀಡಿದ್ದ ಮಾಹಿತಿ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಬಸಪ್ಪ ಹೊಸಮನಿ ಅಂತ. ಮೂಲತಃ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬಸಡೋನಿ ಗ್ರಾಮದವನಾದರೂ ಈತ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಮನೆ ಮಾಡಿಕೊಂಡು ಸಂಸಾರ ಸಮೇತ ವಾಸವಾಗಿದ್ದ. ಆಗಾಗ ಬಸಡೋನಿ ಗ್ರಾಮಕ್ಕೆ ಬಂದು ಹೋಗುತ್ತಿದ್ದ. ಇಂಥ ವ್ಯಕ್ತಿಯನ್ನ ಅದೇ ಗ್ರಾಮದ ಈರಯ್ಯ ಸಂಗಯ್ಯ ಮಠಪತಿ ಅನ್ನೋ ಯುವಕ ಬರ್ಬರವಾಗಿ ಕೊಂದು ಹಾಕಿದ್ದಾನೆ. ಬಸಡೋನಿ ಗ್ರಾಮದಿಂದ 3 ಕಿಲೋಮೀಟರ್ ದೂರದ ಹುಲಿಕಟ್ಟಿ ಕ್ರಾಸ್ ಬಳಿ ನಡು ರಸ್ತೆಯಲ್ಲಿ ಮಚ್ಚಿನಿಂದ 16 ಬಾರಿ ಕೊಚ್ಚಿ ಕೊಂದಿದ್ದಾನೆ. ಬಸಪ್ಪ ಮೃತಪಟ್ಟ ಬಳಿಕ ಆತನ ದೇಹದ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಿದ್ದಾನೆ. ಅಲ್ಲದೆ ಕೊಲೆ ಮಾಡಿದ ಬಳಿಕ ತಾನೇ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದ. ಬೆಳಗಾವಿ ಜಿಲ್ಲೆಯಲ್ಲಿ ಫೆಬ್ರವರಿ 2ನೇ ತಾರೀಕು ಒಂದು ಸವದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಹುಲಿಕಟ್ಟಿ ಕ್ರಾಸ್ ವಿಲೇಜ್ ಅಲ್ಲಿರುವ ಕ್ರಾಸ್ ಹತ್ರ ಒಂದು ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಈ ಮರ್ಡರ್ ಕೇಸಲ್ಲಿ ವಿಕ್ಟಿಮ್ ಆಗಿರೋರು, ಜೀವಹಾನಿಯಾಗಿರೋರು ಬಸವರಾಜ್ ಪರಪ್ಪ, ಇವರಿಗೊಂದು 49 ವರ್ಷ. ಇವರನ್ನು ಅಕ್ಯೂಸ್ಡ್ ಈರಯ್ಯ ಸಂಗಯ್ಯ ಮಠಪತಿ ಎಂಬುವರು ಕೊಲೆ ಮಾಡಿದ್ದಾರೆ. ಈರಯ್ಯನ ತಾಯಿ ಜೊತೆಗಿತ್ತು ಅನೈತಿಕ ಸಂಬಂಧ. 15 ವರ್ಷದ ಸಂಬಂಧ 11 ವರ್ಷದ ಹಿಂದೆ ಎಸ್ಕೇಪ್. ಕೊಲೆಯಾಗಿರೋ ಬಸಪ್ಪ ಹೊಸಮನಿಗೆ 15 ವರ್ಷಗಳ ಹಿಂದೆ ಈರಯ್ಯ ಮಠಪತಿ ತಾಯಿ ಜೊತೆ ಅಕ್ರಮ ಸಂಬಂಧ ಇತ್ತಂತೆ. ಆಗ ಈರಯ್ಯ ಇನ್ನೂ ಅಪ್ರಾಪ್ತನಾಗಿದ್ದ. ತಾಯಿ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದವನ ವಿರುದ್ಧ ಪ್ರತಿರೋಧ ಒಡ್ಡಲು ಸಾಧ್ಯವಿರಲಿಲ್ಲ. ಈರಯ್ಯನ ತಂದೆಗೆ ಆಗಲೇ ವಯಸ್ಸಾಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಬಸಪ್ಪ 11 ವರ್ಷದ ಹಿಂದೆ ಈರಯ್ಯನ ತಾಯಿ ಜೊತೆ ಊರು ಬಿಟ್ಟು ಎಸ್ಕೇಪ್ ಆಗಿದ್ದ. ಇದರಿಂದ ಈರಯ್ಯನ ಕುಟುಂಬದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿತ್ತು. ಈರಯ್ಯನಿಗೆ ಆಗಿನ್ನೂ ಅಷ್ಟು ತಿಳುವಳಿಕೆ ಇರಲಿಲ್ಲ. ಜೀವನದಲ್ಲಿ ಏನಾಗ್ತಿದೆ ಅನ್ನೋ ಅರಿವು ಕೂಡ ಇರಲಿಲ್ಲ. ತಾಯಿ ಪರಾರಿಯಾದ ಬಳಿಕ ಅವನ ಕುಟುಂಬ ಹೇಗೂ ಜೀವನ ನಡೆಸಿಕೊಂಡು ಹೋಗ್ತಿತ್ತು. ಕೊಲ್ಲಾಪುರಕ್ಕೆ ಎಸ್ಕೇಪ್ ಆಗಿದ್ದ ಈರಯ್ಯನ ತಾಯಿ ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದಾರೆ. ಈ ಈರಯ್ಯ ಸಂಗಯ್ಯ ಮಠಪತಿ ಅವರ ತಾಯಿಗೂ ಮತ್ತು ಇವರಿಗೂ ಸ್ವಲ್ಪ ಅಕ್ರಮ ಸಂಬಂಧ ಇರೋದು ಕಂಡು ಬಂದಿದೆ. ಬಸವರಾಜಕ್ಕೂ ಈರಯ್ಯ ಸಂಗಯ್ಯ ಅವರ ತಾಯಿಗೂ ಸುಮಾರು 15 ವರ್ಷಕ್ಕೆ ಹಿಂದೆ ಇವರು ಊರಿನಿಂದ ಕರ್ಕೊಂಡೋಗಿ ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಇರುವ ಸಂದರ್ಭದಲ್ಲಿ ಅವರ ತಾಯಿಯನ್ನು ಮತ್ತು ಬಿಟ್ಟು ಕಳಿಸಿದ್ದಾರೆ. ಈ ವ್ಯಕ್ತಿ ಬಸವರಾಜ್ ವ್ಯಕ್ತಿ ಬಿಸಿಡೋಣಿಯ ಗ್ರಾಮದ ವ್ಯಕ್ತಿ. 15 ವರ್ಷ ಹಿಂದುಗಡೆ ಸಂಬಂಧ ಇತ್ತು ಮತ್ತು ಈರಯ್ಯ ಅವರ ತಾಯಿಯನ್ನು ಕರ್ಕೊಂಡು ಹೋಗಿರೋ ದ್ವೇಷ ಇತ್ತು. ತಾಯಿ ಸತ್ತ ಬಳಿಕ ಊರಲ್ಲಿ ಬಸಪ್ಪನಿಗೆ ಸಿಕ್ತು ಪಾಲು. ತನ್ನ ಹೊಲದಲ್ಲಿ ಹೊಸ ಮನೆ ಕಟ್ಟಿಸಲು ಬಸಪ್ಪ ರೆಡಿ. ಬಸಪ್ಪ ಕೊಲ್ಲಾಪುರದಲ್ಲಿ ಇದ್ರು. ಅವರ ಅಣ್ಣ ತಮ್ಮಂದಿರು ಬಸಡೋನಿ ಗ್ರಾಮದಲ್ಲಿ ವಾಸ ಮಾಡ್ತಿದ್ರು. ಇತ್ತೀಚೆಗೆ ಬಸಪ್ಪನ ತಾಯಿ ತೀರಿಕೊಂಡಿದ್ರು. ಹೀಗಾಗಿ ಅಣ್ಣ ತಮ್ಮಂದಿರು ಆಸ್ತಿಯನ್ನ ವಿಭಾಗ ಮಾಡಿಕೊಂಡಿದ್ರು. ಹೀಗಾಗಿ ಬಸಪ್ಪನಿಗೂ ಆಸ್ತಿಯಲ್ಲಿ ಪಾಲು ಬಂದಿತ್ತು. ಆಸ್ತಿಯಲ್ಲಿ ಪಾಲು ಬಂದ ಹೊಲದಲ್ಲಿ ಹೊಸ ಮನೆ ಕಟ್ಟೋಕೆ ಬಸಪ್ಪ ಸಿದ್ಧತೆ ಮಾಡಿಕೊಂಡಿದ್ದ. ಹೀಗೆ ಬಸಪ್ಪನ ಪಾಲಿಗೆ ಬಂದಿದ್ದ ಹೊಲ ಈರಯ್ಯ ಮಠಪತಿ ಹೊಲಕ್ಕೆ ಹೊಂದಿಕೊಂಡಿತ್ತು. ಆತ ಮನೆ ಕಟ್ಟಲು ಪ್ರಾರಂಭಿಸಿದ ಮೇಲೆ ಈರಯ್ಯ ಪದೇ ಪದೇ ಕಿರಿಕ್ ತೆಗೆಯುತ್ತಿದ್ದ. ತನ್ನ ತಾಯಿಯನ್ನು ಓಡಿಸಿಕೊಂಡು ಹೋದವನು ಊರಿಗೆ ಬಂದ್ರೆ ನಮ್ಮ ಮರ್ಯಾದೆಗೆ ಧಕ್ಕೆ ಬರುತ್ತೆ ಅಂತ ಪದೇ ಪದೇ ಕಿರಿಕ್ ಮಾಡ್ತಿದ್ದ. ಇದೇ ರೀತಿ ಮಂಗಳವಾರ ಕಿರಿಕ್ ತೆಗೆದು ಬಸಪ್ಪನ ಉಸಿರು ನಿಲ್ಲಿಸಿದ್ದ. ಘಟನೆಯಲ್ಲಿ ಈರಯ್ಯನಿಗೂ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಚಿಕಿತ್ಸೆ ಪಡೆದ ಬಳಿಕ ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ. ಈ ಬಸವರಾಜ್
ಬಿಸಿರೋಣಿ ಗ್ರಾಮದಲ್ಲಿ ಮನೆ ಕಟ್ಟುವುದಕ್ಕೆ ಬರೋ ಸಂದರ್ಭದಲ್ಲಿ ಅವಾಗ ಸಣ್ಣಪುಟ್ಟ ಇಶ್ಯೂಸ್ ಆಗ್ತಾಯಿತ್ತು. ಮತ್ತು ಇವರು ಬಂದು ಇಂತಾಗ ಊರಲ್ಲಿ ಓಡಾಡ್ಕೊಂಡಿರೋ ಸಂದರ್ಭದಲ್ಲಿ ನಮಗೆ ಮರ್ಯಾದೆ ಕಮ್ಮಿ ಆಗ್ತದೆ ಅಂದರೆ ಹೇಳ್ಕೊಂಡು ಜಗಳ ತೆಗೆದಿರ್ತಾರೆ ಇದಕ್ಕೆ ಹಿಂದೆ. ಈ ಸಂದರ್ಭದಲ್ಲಿ ನಿನ್ನೆ ಅವರು ಬಿಸಿರೋಣಿ ಗ್ರಾಮದಿಂದ ಇಲ್ಲಿ ಹುಲಿಕಟ್ಟಿ ಕಡೆ ಬರೋ ಸಂದರ್ಭದಲ್ಲಿ ಫಾಲೋ ಮಾಡಿಕೊಂಡು ಬಂದು ಒಂದು ಚಾಕುನಿಂದ ಬಸವರಾಜಕ್ಕೆ ತಲೆಗೆ, ಭುಜಕ್ಕೆ ಮತ್ತು ಬೆನ್ನಿಗೆ, ಹೊಟ್ಟೆಗೆಲ್ಲ ತುಂಬ ಗಂಭೀರವಾದ ಗಾಯವನ್ನು ಪಡಿಸಿರ್ತಾರೆ. ಅದೇ ರೀತಿಯಲ್ಲಿ ಇದನ್ನು ತಡೆಗಟ್ಟಿ ಮತ್ತು ಡಿಫೆನ್ಸಿವ್ ಇಂಜುರಿಯಾಗಿ ಈ ಈರಯ್ಯಕ್ಕೂ ಕೂಡ ಕೆಲವೊಂದು ಇಂಜುರೀಸ್ ಆಗಿದೆ. ಸೊ ಅದರಿಂದ ಈರಯ್ಯನೂ ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಸೊ ಒನ್ಸ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ತಕ್ಷಣ ಅದು ನಾವು ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ. ಕೊಲೆಯಲ್ಲಿ ಈರಯ್ಯನಿಗೆ ಸಹೋದರನ ಸಾಥ್. ಸಹೋದರನ ಪಾತ್ರದ ಬಗ್ಗೆ ಪೊಲೀಸರಿಂದ ತನಿಖೆ. ಈರಯ್ಯ ಮಡಪತಿಗೆ ಇಬ್ಬರು ತಮ್ಮಂದಿರಿದ್ದಾರೆ. ಮೊದಲ ತಮ್ಮ ಬುದ್ಧಿಮಾಂದ್ಯನಾಗಿದ್ದು, ಎರಡನೇ ತಮ್ಮ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದ. ಬಸಪ್ಪನ ಕೊಲೆ ವಿಚಾರ ತಿಳಿದು ಆತ ಊರಿಗೆ ಬಂದಿದ್ದಾನೆ. ಹೀಗಾಗಿ ಕೊಲೆಯಲ್ಲಿ ಅವನ ಪಾತ್ರ ಇದೆಯಾ ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹೀಗಾಗಿ ಬಸಪ್ಪನ ಕೊಲೆ ಮಾಡಲು ಈರಯ್ಯನ ಸಹೋದರ ಕೂಡ ಸಾಥ್ ನೀಡಿದ್ನಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಪೊಲೀಸರು ಸಹೋದರನ ಪಾತ್ರದ ತನಿಖೆ ನಡೆಸುತ್ತಿದ್ದು, ಅವಶ್ಯವಾದರೆ ಆತನನ್ನ ಕೂಡ ವಶಕ್ಕೆ ಪಡೆಯೋಕೆ ಸಕಲ ಸಿದ್ಧತೆ ನಡೆಸಿದ್ದಾರೆ. ಸಂದರ್ಭದಲ್ಲಿ ಈ ಈರಯ್ಯ ಅವರ ತಮ್ಮ ಘಟನೆ ಆಗಿರುವ ಸ್ವಲ್ಪ ಟೈಮಲ್ಲಿ ಬೇರೆ ಕಡೆಯಿಂದ ಹುಬ್ಳಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಅವನು ಕೂಡ ಬಂದಿದ್ದ. ಸೊ ಇದು ಘಟನೆಯಲ್ಲಿ ಅವನ ಪಾತ್ರ ಇದೆ ಎಂಬುದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಹಳೆ ದ್ವೇಷಕ್ಕೆ ಕೊಲೆ ಎಂದು ಮಗನ ಮಾಹಿತಿ. ಬಸಪ್ಪನ ಮಗನಿಗೆ ಇಲ್ಲ ಹಳೆ ದ್ವೇಷದ ಜ್ಞಾಪಕ. ಹಳೆ ದ್ವೇಷದಿಂದಲೇ ತನ್ನ ತಂದೆಯನ್ನ ಕೊಂದಿದ್ದಾರೆ ಅಂತ ಬಸಪ್ಪನ ಮಗ ಶಿವಾನಂದ್ ಹೊಸಮನಿ ಮಾಹಿತಿ ನೀಡಿದ್ದಾರೆ. ಶಿವಾನಂದ್ ಚಿಕ್ಕವನಿದ್ದಾಗಲೇ ಊರು ಬಿಟ್ಟು ಕೊಲ್ಲಾಪುರಕ್ಕೆ ಹೋಗಿ ನೆಲೆಸಿದ್ರು. ಹೀಗಾಗಿ ನನಗೆ ಇವರ ನಡುವಿನ ದ್ವೇಷದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. 15 ವರ್ಷಗಳ ಹಿಂದಿನಿಂದ ಇಬ್ಬರ ನಡುವೆ ದ್ವೇಷವಿತ್ತು ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಅದ್ಯಾವುದರ ನೆನಪೂ ಇಲ್ಲ. ಕೊಲೆ ಮಾಡಿದವ ಎದುರಿಗೆ ಬಂದರೂ ಗುರುತು ಹಿಡಿಯಲು ಸಾಧ್ಯವಿಲ್ಲ. ನಮ್ಮ ತಂದೆ 15 ದಿನಗಳಿಂದ ಬಸಡೋಣಿ ಗ್ರಾಮಕ್ಕೆ ಬಂದು ಹೋಗ್ತಿದ್ರು. ನಮ್ಮ ಕುಟುಂಬಸ್ಥರು ಕೊಲ್ಲಾಪುರದಲ್ಲಿದ್ದರು. ನಾನು ಹಾಸ್ಟೆಲ್ನಲ್ಲಿದ್ದೆ. ನಮ್ಮ ಚಿಕ್ಕಪ್ಪ ಕರೆ ಮಾಡಿ ಹೇಳಿದ ಬಳಿಕ ಕೊಲೆಯ ಮಾಹಿತಿ ಗೊತ್ತಾಯಿತು ಅಂತ ಬಸಪ್ಪನ ಮಗ ಅಳಲು ತೋಡಿಕೊಂಡಿದ್ದಾನೆ. ನಮ್ಮ ಅಪ್ಪಾರು 15 ವರ್ಷದಿಂದ ಕೊಲ್ಲಾಪುರದಾಗ ಇರ್ತಿದ್ವಿ ರೀ. ನಾವೆಲ್ಲ ಫ್ಯಾಮಿಲಿ ಕೂಡ ಅಲ್ಲೇ ಇರ್ತಿದ್ವಿ ರೀ. ನಮ್ಮ ಅಪ್ಪಾರು ಗೌಂಡಿ ಮಿಸ್ತ್ರಿ ಇದಾಗಿದ್ರಿ. 15 ವರ್ಷದ ಹಿಂದೆ ಹಳೆಯ ವೈಷಮ್ಯ ಇತ್ತ ದ್ವೇಷದಿಂದ ಹಿಂಗೆ ಮಾಡಿದ್ದಾರೆ. ನಮಗೂ ಹಿಂದೇನಾಗಿದ್ದಾಗ ಗೊತ್ತಿಲ್ಲ ರೀ ಸರ. ಈ ಕೊಲೆಗಾರನ ನಮ್ಮ ಕಾಕಾರ ಹಿಂಗೆ ಫೋನ್ ಹಚ್ಚಿ ಹೇಳಿದ್ರೆ ಹಿಂಗಾಗೈತಿ ಘಟನೆ ಅಂಥೇಳಿ. ಅದ್ರಾಗ ಒಂದು 3-4 ಜನ ಅಂತೇಳಿ ಹೊಡೆದಿದ್ದಾರೆ ರೀ ನಮ್ಮ ಅಪ್ಪಾರನ್ನ. ಒಬ್ಬರದ ಹೆಸರು ಗೊತ್ತಿರೋದು ನನಗೆ ಈರಯ್ಯ ಮಠಪತಿ ಅಂತ, ಮತ್ತು ಉಳ್ಕಾದದ್ದೇನು ಗೊತ್ತಿಲ್ಲ. ನಮ್ಮ ಅಪ್ಪ, ಅಕ್ಕ, ತಮ್ಮ, ನಮ್ಮ ಮಮ್ಮಿಯರು ಎಲ್ಲರೂ ಅಲ್ಲೇ ಇದ್ದರು. ನಾನಿಲ್ಲಿ ಬೆಳಗಾವಿದಾಗ ಇಲ್ಲೇ ಕಾಲೇಜ್ಗೆ ಇದ್ದೆ. ನಮ್ಮ ಅಪ್ಪಾರ ಮನೆ ಹಾಕ್ಸೋ ಸಂಬಂಧದಿಂದ ಅಲ್ಲೇ ಬರ್ತಿದ್ರಿ. ಅದು ಮನೆ ಹಾಕ್ಸೋಕೆ ಈಗ ಬನ್ನೋದು ಅಡ್ಡಿದ್ರೆ ಅಷ್ಟೇ ರೀ. ಈಗ ಒಂದು 3 ದಿನ ಆಯಿತು. ಕೊಲ್ಲಾಪುರದಿಂದ ಬಂದು 15 ದಿನ ಆಯಿತು. ಈಗ ಸ್ಟಾರ್ಟ್ ಮಾಡಿ ಒಂದು 4 ದಿನ ಆಯ್ತು ರೀ. ಬಂದು ಹೋಗ್ತಿದ್ರಿ. ಅದೇನು 15 ದಿನ ಆಯ್ತು ಸರ್ ಬಂದು. ಹಳೆ ದ್ವೇಷ ಇತ್ತಂತ್ರಿ ನಂಗೆ ಗೊತ್ತಿಲ್ಲ ರೀ. ನಾವು ಸಣ್ಣರಿದ್ದಾಗಿಂದ ಹಿಂದೆ 10-15 ವರ್ಷದ ಹಿಂದಿಂದ ಅಂತ್ರಿ ನಂಗೆ ಗೊತ್ತು. ಈಗ ಅವ್ರ ತಾಯಿಯವ್ರು ಏನಾರು ಬಂದಿದ್ರು ಇಲ್ಲಿ ಕೊಲ್ಲಾಪುರಕ್ಕೆ? ಯಾರು ನಂಗೆ ಗೊತ್ತಿಲ್ಲ ರೀ. ನಾ ಯಾರನ್ನೂ ನೋಡಿಲ್ಲ. ನಂಗೆ ಅಂದ್ರೆ ಸಣ್ಣವಿದ್ದಾಗಿಂದ ನಂಗೆ ಈಗಾದ್ರೂ ನಂಗೆ ಯಾರ ಮುಖ ಪರಿಚಯ ಇಲ್ಲ ರೀ. ಅವ್ನು ಹೆಂಗೆ ಅದಂತೂ ಗೊತ್ತಿಲ್ಲ ರೀ ನಂಗೆ. ಏನಂತ ಗೊತ್ತಾಯ್ತು ನಿನ್ನೆ ನಿಮಗೆ? ನಮ್ಮ ಕಾಕಾರ ಫೋನ್ ಮಾಡಿ ಹೇಳಿದ್ರಲ್ಲ ರೀ ಹಿಂಗಾಗಿ ಘಟನೆ ಹಿಂಗೆ. ಹಾಂ, ಮರ್ಡರ್ ಆಗೈತೆ, ಅಲ್ಲೇ ಆಕ್ಸಿಡೆಂಟ್ ಆಗಿದೆ ಅಂತ ಅಷ್ಟೇ ಹೇಳಿದ್ರಿ. ಆಮೇಲೆ ಮರ್ಡರ್ ಅಲ್ಲಿ ಬರಂತಲೇ ಹೇಳಿದ್ರು. ಫ್ಯಾಮಿಲಿ ಅಲ್ಲೇ ಇರ್ತೀರಿ ಅಥವಾ ಇಲ್ಲಿ? ನಾನು ಹಾಸ್ಟೆಲ್ಗೆ ಇರ್ತೇನೆ ರೀ. ನಮ್ಮ ಫ್ಯಾಮಿಲಿ ಅಲ್ಲಿ ಕೊಲ್ಲಾಪುರ ಶಿಫ್ಟ್ ಆಗೋರು ಇದ್ದೀರಲ್ಲ ಕೊಲ್ಲಾಪುರದಿಂದ? ಹಾಂ, ಶಿಫ್ಟ್ ಆಗ ರೀ. ಬೆಳಗಾವಿಯಲ್ಲಿ ನಡೆದಿರೋ ಈ ಭೀಕರ ಕೊಲೆ ಪ್ರಕರಣ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ.
ಅಲ್ಲದೆ ಕೊಲೆ ಮಾಡಿದ ಬಳಿಕ ಕೊಲೆಗಾರ ನಡೆದುಕೊಂಡಿರೋ ರೀತಿ ಆತನ ಎದೆಯಲ್ಲಿ ಉರಿಯುತ್ತಿದ್ದ ದ್ವೇಷದ ಜ್ವಾಲೆಗೆ ಸಾಕ್ಷಿಯಾಗಿದೆ. ನನ್ನ ತಾಯಿಗೆ ಮೋಸ ಮಾಡಿದವ ನನ್ನ ಕಣ್ಣೆದುರೇ ಓಡಾಡಿಕೊಂಡಿದ್ದಾನೆ ಎನ್ನುವುದನ್ನು ಸಹಿಸಲಾಗದೆ ಈರಯ್ಯ ಮಠಪತಿ ಕುಕೃತ್ಯವನ್ನ ಎಸಗಿದ್ದಾನೆ. ಆದರೆ ದ್ವೇಷ ಸಾಧನೆಯಿಂದ ಸಾಧಿಸೋದು ಏನೂ ಅಲ್ಲ ಅನ್ನೋದನ್ನ ಮರೆತ ಪರಿಣಾಮ ಈ ಕೊಲೆ ನಡೆದು ಹೋಗಿದೆ. ಇಂಥ ಕೃತ್ಯಗಳನ್ನು ಎಸಗುವವರು ಒಂದು ಕ್ಷಣ ಆಲೋಚಿಸಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯಗಳು ನಡೆಯಲ್ಲ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.